ನಮಸ್ಕಾರ ವೀಕ್ಷಕ ಬಂಧುಗಳೆಲ್ಲರಿಗೂ. ನಾನು ಸುಪ್ರೀತ್ ಸ್ವಾಮಿ. ಇದು ಮೈಸೂರು ಶ್ರೀರಾಮ್ಪುರ ರಿಂಗ್ ರೋಡ್ಗೆ ಹೊಂದಿಕೊಂಡಿರುವಂತಹ ಒಂದು ಮೂಡ ಅಪ್ರೂವ್ಡ್ ಲೇಔಟ್. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅನುಮೋದಿತವಾಗಿರುವಂತಹ ಲೇಔಟಲ್ಲಿ ಕಟ್ಟಿರುವಂತಹ 30-50 ವೆಸ್ಟ್ ಫೇಸಿಂಗ್ ಮನೆಯಾಗಿರುತ್ತೆ. ಮೈಸೂರು ಮಧ್ಯಭಾಗದಿಂದ 9.5 ಕಿಲೋಮೀಟ್ರು, ಅಂದರೆ ನಾನು ಪ್ಯಾಲೇಸ್ನ ಸೆಂಟರ್ ಆಫ್ ದ ಸಿಟಿ ಅಂತ ಕನ್ಸಿಡರ್ ಮಾಡಿ ತಮ್ಗೆ ಹೇಳ್ತಿದ್ದೀನಿ. ಅಲ್ಲಿಂದ ಅಬೌಟ್ 9.5 ಕಿಲೋಮೀಟ್ರು. ಎಲ್ಲಿದೆ ಅಂತಂದರೆ ಮೈಸೂರು JP ನಗರ ಭಾಳಷ್ಟು ಜನ ಗೊತ್ತಿರುತ್ತೆ. JP ನಗರ ರಿಂಗ್ ರೋಡು, JP ನಗರ ಮುಗಿದ ಮೇಲಿಂದ ಒಂದು ರಿಂಗ್ ರೋಡ್ ಇದೆ, ನಂಜನಗೂಡಿಗೆ ಹೋಗುವಂಥ ರಿಂಗ್ ರೋಡ್. ಅಲ್ಲಿಂದ ಅಬೌಟ್ 2.5 ಕಿಲೋಮೀಟ್ರಲ್ಲಿ ಇರುವಂತಹ ಮನೆ. 3 ಬೆಡ್ರೂಮು, ಸಿಂಗಲ್ ಫ್ಲೋರ್, ಆಲ್ಮೋಸ್ಟ್ ಫರ್ನಿಶ್ಡ್, ರೆಡಿ ಟು ಮೂವ್ ಇನ್ ಮನೆ ಆಗಿರುತ್ತೆ. ನಾನು ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ 2 ವಿಚಾರಗಳನ್ನ ಹೇಳ್ತೀನಿ. ಒಂದು ಪಾರ್ಕಿಂಗು, ಒಂದು ನೀರು. ನೋಡಿ, ಒಳಗಡೆ ಪಾರ್ಕಿಂಗ್ನ ತೋರಿಸ್ತೀನಿ. ನೀವಿಲ್ಲಿ ಇದು 30 ಅಡಿ, ಅಬೌಟ್ 10 ಅಡಿ ಇವರು ಗೇಟ್ ಕೊಟ್ಟಿದ್ರೆ, ನಾನು 20 ಅಡಿ ಆಚೆ ರೋಡಲ್ಲಿ ಪಾರ್ಕಿಂಗ್ ಮಾಡ್ಕೊಳ್ಳುವಷ್ಟು ಜಾಗ ಇದೆ. ನಾನು ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ಮನೆಗಳಾಗಿದೆಯಾ ಅನ್ನೋ ಒಂದು ಬಹಳಷ್ಟು ದೊಡ್ಡ ಪ್ರಶ್ನೆ ಇರುತ್ತೆ ಏರಿಯಾದಲ್ಲಿ. ಮನೆಗಳಾಗಿದೆಯಾ, ಸುತ್ತಮುತ್ತ ಮನೆಗಳಿದೆಯಾ ಇಲ್ವಾ? ನಾವು ಈ ಮನೆ ತೊಗೊಳಕ್ಕೆ ಬರೋಕ್ಕಿಂತ ಮುಂಚೆ ಬರೀ ಒಂಟಿ ಮನೆ ಆಗಿದ್ದರೆ ನಾವು ಬರೋದು ಇಲ್ಲ, ನೋಡೋದು ಇಲ್ಲ ಅಂತ ಒಂದು ಮೈಂಡ್ ಸೆಟ್ ಇರುತ್ತೆ. ಅದಕ್ಕೋಸ್ಕರ ಈ ರೋಡಲ್ಲೇ ಹೆಚ್ಚು ಕಮ್ಮಿ ಒಂದು 8ರಿಂದ 10 ಮನೆ ಇದೆ. ಬನ್ನಿ. ಪಾರ್ಕಿಂಗು ನಾನು ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ. ಮಾರುತಿ ಸ್ವಿಫ್ಟ್ ಕಾರ್ನ ಒಳಗೆ ನಿಲ್ಲಿಸ್ಕೋಬೋದು. ಇನ್ನು ಅದಾದ ನಂತರ ಸ್ವಲ್ಪ ಕಷ್ಟ ಆಗುತ್ತೆ. ನೆಕ್ಸ್ಟ್ ವಿಚಾರ ನೀರು. ಪಾರ್ಕಿಂಗ್ ವಿಚಾರಕ್ಕೆ ಆಚೆನೂ ತೋರಿಸಿದ್ದೀನಿ, ಒಂದು ಸ್ವಿಫ್ಟ್ ಕಾರ್ ಒಳಗೆ ನಿಲ್ಲಿಸ್ಕೋಬೋದು. ನೀರಿನ ವಿಚಾರ, ಲೇಔಟಿಂದ ನೀರಿದ್ರೂ ಇದಕ್ಕಾಗಿ ಇಂಡಿಪೆಂಡೆಂಟ್ ಬೋರ್ವೆಲ್, ಅಂದರೆ ನಿಮಗೆ ನಿರಂತರವಾಗಿ ನೀರು ಸರಬರಾಜು ಆಗುವಂತಹ ಬೋರ್ವೆಲ್, ಸಬ್ಮರ್ಸಬಲ್ ಬೋರ್ವೆಲ್ ಹಾಕಿದ್ದಾರೆ. ನಿಮಗೆ ಎಲ್ಲ ಎಲೆಕ್ಟ್ರಿಕ್ ವೆಹಿಕಲ್ಗೆ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಚಾರ್ಜಿಂಗ್ ಪಾಯಿಂಟ್ಸ್ ಹಾಕಿಕೊಟ್ಟಿದ್ದಾರೆ. ಒಂದು ಭಾಗಕ್ಕೆ ಫುಲ್ಲು ಗ್ರಿಲ್ ಹಾಕಿದ್ದಾರೆ, ನೋಡ್ಬೋದು. ವಾಸ್ತು ಅನುಗುಣವಾಗಿ ಇಲ್ಲಿಂದ ಎಂಟ್ರಿ ಫುಲ್ ಒಂದು ರೌಂಡ್, ಇಲ್ಲೂ ಸಹ ಅಟ್ಯಾಚ್ ಮಾಡಿಲ್ಲ. ಫುಲ್ ಜಾಗ ಎಲ್ಲ ಕಡೆ 2.5 ಅಡಿ 1.5 ಅಡಿ ಜಾಗನ ಬಿಟ್ಟಿದ್ದಾರೆ. ಈಗ ನಾನು ಎಂಟರ್ ಆಗ್ತಿರುವಂಥದ್ದು ವೆಸ್ಟ್ ಫೇಸಿಂಗ್ ಮನೆ ಅಂತ ಹೇಳಿದೆ. ನಾನು ಆಮ್ ಎಂಟ್ರಿಂಗ್ ಫ್ರಮ್ ನಾರ್ತಿಂದ ಎಂಟರ್ ಆಗ್ತಾಯಿದ್ದೀನಿ. ನೋಡ್ಬೋದು, ಶೂ ರ್ಯಾಕ್ ಇಲ್ಲೇ ಮಾಡಿದ್ದಾರೆ. UPS ಯೂನಿಟು ಅಲ್ಲೇ. ಇದಾದ ನಂತರ ಮನೆ ಎಂಟೈರ್ ಮನೆ ಏನಿದೆ ನೀವು ಇದು ಎಲ್ಲವೂ ಆಲ್ಮೋಸ್ಟ್ ಫರ್ನಿಶ್ಡ್. ಇವಾಗ ನೋಡ್ತಾ ಇದ್ದೀರಲ್ಲ, ಫಾಲ್ ಸೀಲಿಂಗು, 2 ಲೈಟ್ಗಳನ್ನ ಕೊಟ್ಟಿದ್ದಾರೆ. 3 ಬೆಡ್ರೂಮು, 2 ಬೆಡ್ರೂಮ್ಗೆ ಅಟ್ಯಾಚ್ ಇದೆ, ಒಂದಕ್ಕಿಲ್ಲ. ನೋಡ್ಬೋದು, ಕಾರ್ವಿಂಗ್ನ ಏನು ಮಾಡಿದರೆ ಫುಲ್ ಒಂದು ಗಣಪತಿ ಕಾರ್ವಿಂಗು, 2 ಆನೆಯ ಮುಖಗಳು ನೋಡ್ಬೋದು. ಇಬ್ಬರು ಒಳಗೆ ಕೂತು ಪೂಜೆ ಮಾಡೋಕ್ಕೆ ಜಾಗ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ. ನೀವು ತೋರಿಸ್ತಾ ಇರುವಂಥದ್ದು ಲೈಟಿಂಗ್ ನೋಡಿ, ಪರ್ಫೆಕ್ಟ್ ಲೈಟಿಂಗ್ ಫಾರ್ ಪೂಜಾ ರೂಮ್. ಆ ಲೈಟ್ನ ಯಾವಾಗಲೂ ಹಾಕಿರ್ಬೋದು. ದೇವ್ರ ಮನೆ. ಸೋಫಾ ಮನೆ ಅಂದ ತಕ್ಷಣ 2 ವಿಚಾರ ಕೇಳ್ತಾರೆ. ಯಾವುದು ಅಂತಂದರೆ, ಹಾಲ್ ಎಷ್ಟು ದೊಡ್ಡದಿದೆ ಮತ್ತು ಎಷ್ಟು ಸೋಫಾಗಳನ್ನ ಹಾಕೋದು. ನೋಡಿ, ಈಸಿಲಿ ಒಂದು 8 ಸೀಟರ್ ನೀವು ಸೋಫಾಗಳನ್ನ ಹಾಕೋಬೋದು. ಮನೇಲಿರುವಂತಹ ಎಲ್ಲ ಟೀಕ್ ವುಡ್ ಡೋರ್ಗಳು, ವಿಂಡೋಸು, ಫ್ರೇಮ್ಗಳು, ಶಟರ್ಸು ಎಲ್ಲ ಫಾಲ್ ಸೀಲಿಂಗು ಆಲ್ಮೋಸ್ಟ್ ನಿಮಗೆ ಎಲ್ಲ ರೂಮ್ಗಳಿಗೂ ಕೊಟ್ಟಿದ್ದಾರೆ. ಹಾಲಲ್ಲೂ ಇದೆ, ಗ್ರನೈಟ್ ಫ್ಲೋರಿಂಗ್ ಇದೆ. ಈಗ ನನಗೆ ಎಂಟರಿಂಗ್ ರೂಮ್ ನಂಬರ್ 1, ಈ ರೂಮಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ. ಅಟ್ಯಾಚ್ ಬಾತ್ರೂಮ್ ಮಾಡಿ ಅವ್ರು ಏನು ಮಾಡಿದ್ದಾರೆ ಅಂತಂದರೆ, ಈವನ್ ದೇ ಹ್ಯಾವ್ ಡನ್ ವಾರ್ಡ್ರೋಬ್ಸ್, ಡ್ರೆಸ್ಸಿಂಗ್ ಟೇಬಲ್, ಫಾಲ್ ಸೀಲಿಂಗ್, AC ಪಾಯಿಂಟ್, ಫ್ಯಾನ್ಸ್ ಎಲ್ಲ ಹಾಕಾಗಿದೆ. ಕನ್ಸೀಲ್ಡ್ ಟ್ಯಾಂಕ್ ಕಮೋಡ್ಗಳನ್ನ ಅವರು ಇನ್ಸ್ಟಾಲ್ ಮಾಡಿದ್ದಾರೆ. ಇನ್ನೇನು ಸಹ ನೀವು ಬಂದು ತಿರ್ಗಾ ನಾವಿಲ್ಲಿ ಎಲೆಕ್ಟ್ರಿಕ್ದಾಗಲಿ ಮನೆಗೆ ಸಂಬಂಧಪಟ್ಟರೆ ಇನ್ನೇನೂ ನೀವು ಮಾಡ್ಕೋಬೇಕಾಗಿಲ್ಲ. ನೀವು ಮಾಡ್ಕೋಬೇಕಿರೋದ್ರಿಂದ ಗೀಝರ್ ಒಂದು ಹಾಕ್ಕೋಬೇಕು ಅಷ್ಟೇ. ಗೀಝರ್ಗೆ ಏನು ಪಾಯಿಂಟ್ ಬೇಕು, ಶವರ್ ಪಾಯಿಂಟ್ ಏನು ಬೇಕು ಎಲ್ಲ ಮಾಡಿದ್ದಾರೆ. ಸ್ಲೈಡಿಂಗ್ ವಾರ್ಡ್ರೋಬ್ಗಳು ಸಹ ಕೊಟ್ಟಿದ್ದಾರೆ. ಸೊ ಅದೂ ಸಹ ಎಲ್ಲ ಅಂದರೆ ಎಲ್ಲ ಒಳ್ಳೆ ನೀವು ಕ್ವಾಲಿಟಿ ಮೆಟೀರಿಯಲ್. ನೀವು ಇಲ್ಲಿ ಬಂದು ನೋಡಿದಾಗ ಇದ್ರ ಗೇಜ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಏನು ಗೇಜಲ್ಲಿ ಇವರು ಪ್ಲೈವುಡ್ ಯೂಸ್ ಮಾಡಿದ್ದಾರೆ ಅಂತ. ಡೋರ್ಗಳಿಗೆ, ವಿಂಡೋಗಳಿಗೆ, ಫ್ರೇಮ್ಗಳಿಗೆಲ್ಲ ಆಬ್ವಿಯಸ್ಲಿ ದೇ ಹ್ಯಾವ್ ಡನ್ ಟೀಕ್ ವುಡ್ಡು. ರೂಮ್ ನಂಬರ್ 2 ಇದಕ್ಕೂ ಅಟ್ಯಾಚ್ ಬಾತ್ರೂಮ್ ಇದೆ. ಇಲ್ಲೂ ಸಹ ನಾವು ಫಾಲ್ ಸೀಲಿಂಗು, ವಾರ್ಡ್ರೋಪು, ಡ್ರೆಸ್ಸಿಂಗ್ ಟೇಬಲ್ಲು, AC ಪಾಯಿಂಟು, ಫ್ಯಾನು, ಫಾಲ್ ಸೀಲಿಂಗು ಎಲ್ಲ ಮಾಡಿದ್ದಾರೆ. ನೀವು ಈಸಿಲಿ ಈ 2 ರೂಮ್ಗಳಲ್ಲೂ ಸಹ ನೀವು ಒಂದು ಗುಡ್ ಸೈಜ್ 6x6 ಅಥವಾ 7x6 ಸೈಜ್ದು ಕಾಟ್ಗಳನ್ನ ಹಾಕ್ಕೋಬಹುದು. ಅದೇ ಎಲ್ಲದಕ್ಕಿಂತ ದೊಡ್ಡ ಕ್ವಶನ್ ಏನು ಅಂತಂದರೆ, ಹಾಲ್ ಎಷ್ಟು ಸೈಜ್ ಇದೆ, ನಾವು ಕಾಟ್ ಹಾಕ್ಕೋಬೋದಾ, ನಾವು ಕಾಟ್ ಹಾಕ್ಕೊಬಿಟ್ರೆ ಇಕ್ಕಟ್ಟು ಆಗುತ್ತಾ ಅಂತ. ನೋಡಿ, ಇಲ್ಲೂ ಎಂಟ್ರಿಂಗ್ ದಿ ಡೈನಿಂಗ್ ಏರಿಯಾ ಮೇಲ್ಗಡೆ ನೋಡಿ ಎಷ್ಟು ಚೆನ್ನಾಗಿರುವಂತಹ ಲೈಟ್ಗಳನ್ನ, 4 ಲೈಟ್ಗಳನ್ನ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಅಂತ. ಇದು ಡೈನಿಂಗ್ ಏರಿಯಾ. ಒಂದು 6 ಸೀಟರ್ ಡೈನಿಂಗ್ ಟೇಬಲ್ನ ಹಾಕ್ಕೋಬೋದು. ಇಲ್ಲಿ ಹ್ಯಾಂಡ್ ವಾಶು ಪಕ್ಕದಲ್ಲೇ ಇದೆ ನೋಡಿ. ದಿಸ್ ಇಸ್ ದಿ ಡೈನಿಂಗ್ ಏರಿಯಾ. ಈ ಡೈನಿಂಗ್ ಏರಿಯಾದಲ್ಲಿ ನಿಮ್ಗೆ 6 ಸೀಟ್ರ್ ಈಸಿಯಾಗಿ ನೀವು ಡೈನಿಂಗ್ ಟೇಬಲ್ ಅಕಾಮಡೇಟ್ ಮಾಡ್ಕೋಬೋದು. ಪಕ್ಕದಲ್ಲೇ ಹ್ಯಾಂಡ್ ವಾಶ್ ಇದೆ. ಹ್ಯಾಂಡ್ ವಾಶ್ ಪಕ್ಕದಲ್ಲೇ
ಕಿಚನಲ್ಲಿ ಏನು ಅಂತಂದರೆ ಮನೆಗೆ ಎಂಟ್ರಿ ಆಗ್ಬೇಕಾದ್ರೆ ಒಂದು ಮೆಟ್ಲಿದೆ, ಆಚೆ ಎಕ್ಸಿಟ್ ಆಗ್ಬೇಕಾದ್ರೆ ತೋರಿಸ್ತೀನಿ. ಆ ಮೆಟ್ಲ ಹತ್ರನೇ ಒಂದು ಸಿಲಿಂಡರ್ ಕ್ಯಾಬಿನ್ ಕೊಟ್ಬಿಟ್ಟಿದ್ದಾರೆ. ಅಲ್ಲೇ ಸಿಲಿಂಡರ್ ಒಳಗೆ ತರೋಂಗಿಲ್ಲ, ಇಲ್ಲಿ ಸಿಲಿಂಡರ್ ಪಾಯಿಂಟ್ ಇದೆ. ಚಿಮ್ನಿ ಹಾಕಿದ್ದಾರೆ, ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ರೆಫ್ರಿಜರೇಟರ್ ಪಾಯಿಂಟ್ಗಳು ಅಂದರೆ ಇಲ್ಲಿ ರೆಫ್ರಿಜರೇಟರ್ ಇಟ್ಕೊಂಡ್ರೆ ಎಲೆಕ್ಟ್ರಿಕ್ ಪಾಯಿಂಟ್ ಬೇಕು, ಅದಿಲ್ಲ ಅಂತ ಅವತ್ತು ಬಂದು ತಲೆ ಕೆರೆಯುವ ಪ್ರಮೇಯ ಇಲ್ಲ. ಕೊಟ್ಬಿಟ್ಟಿದ್ದಾರೆ, ಏನಪ್ಪ ಮಾಡೋದು ಅಂತ ಇಲ್ಲ, ಕೊಟ್ಟಿದ್ದಾರೆ. ಇಲ್ಲೂ ಸಹ ಫಾಲ್ ಸೀಲಿಂಗು, ಫ್ಯಾನ್ ಕೊಟ್ಟಿದ್ದಾರೆ. ಈ ರೂಮಿಗೆ ಮಾತ್ರ ಅಟ್ಯಾಚ್ ಬಾತ್ರೂಮ್ ಇಲ್ಲ, ಇನ್ನೆಲ್ಲದಕ್ಕೂ ಅಟ್ಯಾಚ್ ಬಾತ್ರೂಮ್ಗಳು ಇದೆ. ಬಟ್ ಇಲ್ಲೂ ವಾರ್ಡ್ರೋಪ್ ಇದೆ, ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ, ಫ್ಯಾನ್ ಕೊಟ್ಟಿದ್ದಾರೆ, ಎ ಸಿಗೆ ಪಾಯಿಂಟ್ಗಳು ಕೊಟ್ಟಿದ್ದಾರೆ. ಇಲ್ಲಿರುವಂತಹ ಕಿಟಕಿಗಳು ಎಲ್ಲ ಟೀ ಕುಡ್ದು. ಈ ಡೋರ್ಗಳು ಇಂಟರ್ನಲ್ ಡೋರ್ಸ್ ಕೇಳ್ತಾರೆ, ಮೇನ್ ಡೋರ್ ಮಾತ್ರನಾ ಇದಿಲ್ಲ ಅಂತ. ಇಲ್ಲೂ ದೂರ ಬಂದು ನೋಡ್ಕೋಬೋದು, ಅದ್ರ ಗ್ರೈನ್ಸ್ಗಳನ್ನ ನೋಡ್ಬೋದು, ಎಲ್ಲ ಟೀ ಕುಡ್. ಈಗ ಕಾಮನ್ ವಾಶ್ರೂಮ್, ಈಗ ಮೂರು ಬಾತ್ರೂಮ್ ಆಗೋಯ್ತು. ಅಲ್ಲಿ 2 ರೂಮಲ್ಲಿ 2 ಬಾತ್ರೂಮು, ಇಲ್ಲೂ ಒಂದು ಬಾತ್ರೂಮ್. ಇಲ್ಲೂ ಸಹ ಇಂಡಿಯನ್ ಸ್ಟೈಲ್ ಕೊಟ್ಟಿದ್ದಾರೆ. ಮನೆ ಹಿತ್ತಲಲ್ಲಿ ಒಂದು 6 ರಿಂದ 8 ಸಾವಿರ ಲೀಟ್ರ್ ಸಂಪ್ ಇಟ್ಟಿದ್ದಾರೆ. ಓವರ್ ಹೆಡ್ ಟ್ಯಾಂಕ್ 1,000. ಸೊ ಅಬೌಟ್ 10,000 ಲೀಟ್ರ್ ಆಲ್ ಟೈಮ್ ವಾಟರ್ ನಿಮಗೆ ಇದ್ದೇ ಇರುತ್ತೆ. ಬಟ್ಟೆ ಒಗೆದು ಒಣಗಿ ಹಾಕ್ಕೊಳ್ಳಿಕ್ಕೆ ಇದೇ ಜಾಗ, ಮೇಲ್ಗಡೆನೂ ಜಾಗ ಇದೆ, ಇಲ್ಲೂ ಸಹ ನೀವು ಒಣಗಿ ಹಾಕ್ಕೋಬೋದು. ದಿಸ್ ಕಂಪ್ಲೀಟ್ಸ್ ದ ಟೂರ್ ಆಫ್ ದಿಸ್ 3 ಬೆಡ್ರೂಮು 30-50 ಸಿಂಗಲ್ ಫ್ಲೋರ್ ಮನೆ. ಇದೊಂದು ಟಿ ವಿ ಕ್ಯಾಬಿನೆಟ್ ಅಂತ ನಾನು ತೋರಿಸಿರಲಿಲ್ಲ ಅನ್ಕೋತೀನಿ. ಇದು ಫ್ಲೂಟೆಡ್ ಪ್ಯಾನಲ್ಸ್ ಮಾಡಿದ್ದಾರೆ, ಇದೆಲ್ಲ ಪ್ಲೈವುಡ್ಡು, ಟಿ ವಿ ಕ್ಯಾಬಿನೆಟು, CCTV ಕ್ಯಾಮ್ರಾ ಅಳವಡಿಸ್ಕೊಳ್ಳಿಕ್ಕೆ ಈಗಾಗಲೇ ಅವರು ಆಪ್ಷನ್ನ ಕೊಟ್ಟಿದ್ದಾರೆ. ಯೂಶ್ವಲಿ 30-40ಕ್ಕಿಂತ 30-50 ಮನೆಗಳು ಭಾಳ ಸ್ಪೇಷಿಯಸ್ ಆಗಿರುತ್ತೆ. ಸ್ಪೇಷಿಯಸ್ನೆಸ್ಸಲ್ಲಿ ನಿಮಗೆ ಹಾಲ್ ಇರ್ಬೋದು, ಕಿಚನ್ ಇರ್ಬೋದು, ಡೈನಿಂಗ್ ಏರಿಯಾ ಎಲ್ಲ ಸ್ಪೇಷಿಯಸ್ ಆಗಿರೋಂಥ 30-50 ಮನೆ. ಮೈಸೂರು ಮಧ್ಯಭಾಗದಿಂದ 9.5 ಕಿಲೋಮೀಟ್ರಲ್ಲಿ ಮೈಸೂರು, ಶ್ರೀರಾಂಪುರ ಮತ್ತು JP ನಗರಕ್ಕೆ ಹೋಗುವಂತಹ ರಿಂಗ್ ರೋಡ್ ಏನಿದೆ ಅದರ ಮಧ್ಯದಲ್ಲಿರುವಂತಹ ಈ ಮೂಡಾ ಅಪ್ರೂವ್ಡ್ ಲೇಔಟಲ್ಲಿ ವೆಸ್ಟ್ ಫೇಸಿಂಗ್ ಸೈಟು, ನಾರ್ತ್ ಫೇಸಿಂಗ್ ಮೇನ್ ಡೋರ್ ಇಟ್ಟು ಕಟ್ಟಿರುವಂಥ ಹೊಸ ಮನೆ ಸೇಲ್ಗಿದೆ. ಇದರ ರೇಟ್ ಕೈಂಡ್ಲಿ ನೋಟ್, ದಯವಿಟ್ಟು ಗಮನಿಸಬೇಕಾಗಿರೋ ವಿಚಾರ. ಡಿಸ್ಕ್ರಿಪ್ಷನ್ನ ನಾನು ಮೆನ್ಷನ್ ಮಾಡಿರ್ತೀನಿ. ಯು ಕ್ಯಾನ್ ಕಾಲ್ ಮಿ ಆರ್ ವಾಟ್ಸ್ಆ್ಯಪ್ ಮಿ ಆನ್ ಮೋರ್ ಇನ್ಫಾರ್ಮೇಷನ್. ಥ್ಯಾಂಕ್ ಯು.